ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಬಳಿಕ ವಿಶ್ವೇಶ್ವರ ಹೆಗಡೆಯವರು ಕಾರ್ಯಕರ್ತರ ಕೋರಿಕೆಯ ಮೇರೆಗೆ ಕುಮಟಾದಿಂದ ಹೊನ್ನಾವರಕ್ಕೆ ಭೇಟಿ ನೀಡಿ ಕಾರ್ಯಕರ್ತರ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಗೆಲುವು ಪ್ರಕಟವಾಗುತ್ತಿದ್ದಂತೆ ಕುಮಟಾ ಮತ ಎಣಿಕೆ ಕೇಂದ್ರದಿಂದ ವಿಜಯಶಾಲಿಯಾಗಿ ಗೆಲುವಿನ ನಗೆ ಬೀರುತ್ತಾ ಕಾಗೇರಿಯವರು ಹೊನ್ನಾವರದತ್ತ ಪ್ರಯಾಣ ಬೆಳೆಸಿದರು. ನಂತರ ಶರಾವತಿ ವೃತ್ತದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ನಡೆಸಿದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ಕಾಗೇರಿಯವರು ಆಗಮಿಸುತ್ತಲೇ ಕಾರ್ಯಕರ್ತರ ಜೋಶ್ ಮುಗಿಲು ಮುಟ್ಟಿತ್ತು. ಜೈ ಶ್ರೀರಾಮ್, ಜೈ ಮೋದಿ ಎಂದು ಪಟಾಕಿ ಸಿಡಿಸಿ ಕಾಗೇರಿಯವರಿಗೆ ಹೂಮಾಲೆ ಹಾಕಿ ಸಂಭ್ರಮಿಸಿ ಸಿಹಿ ವಿತರಿಸಿದರು. ನಂತರ ಮಾತನಾಡಿದ ಕಾಗೇರಿಯವರು ಗೆಲುವಿಗೆ ಶ್ರಮಿಸಿದ ಹೊನ್ನಾವರ ಮಂಡಲದ ಬಿಜೆಪಿ ಮುಖಂಡರು, ಕಾರ್ಯಕರ್ತರಿಗೆ, ಜೆಡಿಎಸ್ ಮುಖಂಡರು, ಕಾರ್ಯಕರ್ತರಿಗೆ ಧನ್ಯವಾದ ಸಮರ್ಪಿಸುತ್ತೇನೆ ಎಂದರು. ಹೊನ್ನಾವರದ ಮಂಡಲದ ಎಲ್ಲಾ ಪದಾಧಿಕಾರಿಗಳಿಗೆ, ನಮ್ಮ ಈ ಗೆಲುವಿಗೆ ಸಹಕರಿಸಿರುವಂತಹ ಜೆಡಿಎಸ್ನ ಎಲ್ಲ ಪ್ರಮುಖರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ದಾಖಲೆಯ ಮತ ನಮಗೆ ಬರೋದಕ್ಕೆ ಕಾರಣ ಅಂದರೆ ಮತದಾರರ ಈ ಬಿಜೆಪಿಯ ಮೇಲಿನ ಈ ಪ್ರೀತಿ ವಿಶ್ವಾಸಕ್ಕೆ ಮತದಾರರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾವು ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಾರೆ, ಮುಂದೆ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಒಂದು ದಾಖಲೆಯ ಮತವನ್ನ ಈ ಕ್ಷೇತ್ರದ ಜನ ನಮಗೆ ಕೊಟ್ಟಿದ್ದಾರೆ, ಹೊನ್ನಾವರ ಜನ ನಮಗೆ ಕೊಟ್ಟಿದ್ದಾರೆ. ನಾನು ಹಂಗಾಗಿ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ್, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್, ಜೆಡಿಎಸ್ ತಾಲೂಕಾಧ್ಯಕ್ಷ ಟಿಟಿ ನಾಯ್ಕ್, ಬಿಜೆಪಿ ಪ್ರಮುಖರಾದ ಗೋವಿಂದ್ ನಾಯ್ಕ್, ವಿನೋದ್ ನಾಯ್ಕ್ ರಾಯಲ್ಕೇರಿ, ರಾಜು ಭಂಡಾರಿ, ಶಿವಾನಂದ ಹೆಗಡೆ ಕಡ್ತೋಕ, ಜಿಜಿ ಶಂಕರ್, ಗಣಪತಿ ಬಿಟಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.